ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಿನ್ನೆ ನೈಟೇ ನಾವು ಬೆಂಗಳೂರಿಂದ ಊರಿಗೆ ಬಂದ್ವಿ. ಇನ್ನು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಕಾರ್ತಿಕ್ ಮಾಸದಲ್ಲಿ ಈ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಕೂಡ ಮುಂಚೆನೇ ಹೋಗಬೇಕಾಗಿತ್ತು. ಈ ಸರಿ ಲೇಟ್ ಆಯಿತು. ಇನ್ನೇನು ಕಾರ್ತಿಕ ಮುಗಿಯೋ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆನ ಮುಗಿಸ್ಬಿಟ್ಟು ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಇನ್ನು ಬೆಳಗ್ಗೆ ಬೇಗನೆ ಹೋದರೆ ಬೇಗನೆ ಪೂಜೆ ದರ್ಶನ ಮಾಡ್ಕೊಂಡು ಪೂಜೆನ ಮುಗಿಸ್ಕೊಂಬರ್ಬೋದಲ್ಲ ಅಂತ. ಆದರೂ ಸ್ವಲ್ಪ ಲೇಟೇ ಆಗೋಯಿತು. ನಾವು ಮನೆಯಿಂದ ಹೊರಡೋಷ್ಟೊತ್ತಿಗೆ 8 ಗಂಟೆ ಆಗೋಗಿತ್ತು. ಇನ್ನು ಟಿಫನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ದೇವಸ್ಥಾನದಲ್ಲೇ ತಿಂಡಿ ಮತ್ತು ಮಧ್ಯಾಹ್ನದ ಊಟನೂ ಕೂಡ ಅಲ್ಲೇ ಕೊಡ್ತಾರೆ, ಪ್ರಸಾದನ. ಹಾಗಾಗಿ ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲೇ ಹೋಗಿ ಮಾಡೋಣ ಅಂತ ಬೇಗನೆ ಹೊರಟ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನನ್ನ ಚಾನಲ್ನ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಇನ್ನು ದೇವಸ್ಥಾನ ಹತ್ರ ಕೂಡ ಬಂದಿದ್ದೀವಿ. ಇನ್ನು ಈ ದೇವಸ್ಥಾನಕ್ಕೆ ಅಂತ ಎಲ್ಲೆಲ್ಲಿಂದನೂ ಬರ್ತಾರೆ. ತುಂಬಾ ಒಳ್ಳೆಯದು ಈ ದೇವಸ್ಥಾನ. ಮತ್ತು ಈ ದೇವಸ್ಥಾನ ಬಂದು ಮೈಕೈ ಏನಾರು ಅಲರ್ಜಿ ಆಗಿದ್ರೆ, ಕಿವಿ ನೋವು ಮತ್ತು ನಾಗರ ದೋಷ ಏನಾರು ಇದ್ದರೆ ಹರಕೆ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಬೇಗನೆ ಹುಷಾರಾಗುತ್ತೆ. ಹಾಗಾಗಿ ಎಲ್ಲೆಲ್ಲಿಂದನೂ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ಬಂದು ಮಂಡ್ಯ ಡಿಸ್ಟಿಕ್ಕು, ಕೇರ್ಪೇಟೆ ತಾಲೂಕು, ಕಿಕ್ಕೇರಿ ಹೋಬಳಿ ಮತ್ತು ಸಾಸ್ಲು ಗ್ರಾಮ ಬರುತ್ತೆ. ಇದು 2 ರೂಟಲ್ಲಾದರೂ ಬರ್ಬೋದು. ಚನ್ನರಾಯಪಟ್ಟಣ ರೂಟು, ಇಲ್ಲಾಂದರೆ ಮೈಸೂರು ರೂಟ್ ಕಡೆನಾದರೂ ಬರ್ಬೋದು. ಬೆಳಗ್ಗೆ ಬೇಗನೆ ಬಂದರೆ ಬೇಗ ಪೂಜೆನೂ ಮುಗಿಸ್ಕೊಂಡು ಹೋಗ್ಬೋದು. ನಾವು ನೈಟ್ ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಮಲಗಿದ್ದು ಲೇಟ್ ಆಗಿತ್ತಲ್ಲ, ಹಾಗಾಗಿ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ ಲೇಟ್ ಆಗಿದ್ದರಿಂದ ಇಲ್ಲೂ ಸ್ವಲ್ಪ ಲೇಟ್ ಆಯಿತು. ಇದು ಬಂದು ಇನ್ನು ದೇವಸ್ಥಾನದ ಕಲ್ಯಾಣಿ. ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಇಲ್ಲಿ ಈ ಟೈಮಲ್ಲಿ ತುಂಬಾ ರಶ್ ಇರುತ್ತೆ, ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಇನ್ನು ಇಲ್ಲಿ ಪೂಜೆನೂ ಕೂಡ ಮಾಡ್ತಾರೆ ಕಲ್ಯಾಣಿ ಹತ್ರ. ಈ ಸರಿ ನಾವು ಪೂಜೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮುಂಚೆನೇ ಅತ್ತೆ ಬಂದಿದ್ರಲ್ಲ, ಅವರು ಪೂಜೆ ಮಾಡಿದ್ರಂತೆ. ಹಾಗಾಗಿ ಇನ್ನು ನಾವು ಕಾಲಿಗೂ ಕೂಡ ನೀರು ಹಾಕ್ಕೊಂಡು ಹಂಗೆ ಚುಮ್ಮಿಸ್ಕೊಂಡು ಒಳಗಡೆ ಹೋಗಿದ್ದಾಯಿತು. ಇನ್ನು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲಿ. ಹಾಗಾಗಿ ಎಲ್ಲರೂ ಬಂದು ಇಲ್ಲೇ ಸ್ನಾನ ಮಾಡೋದ್ರು ಮಾಡ್ತಾರೆ. ಇನ್ನು ಮನೆಯಿಂದ ಮಾಡ್ಕೊಬರೋರು ಮಾಡ್ಕೊಬರ್ತಾರೆ, ರಶ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ. ಇನ್ನು ನನ್ನ ಹಸ್ಬೆಂಡು ಕಾರ್ ನಿಲ್ಸಿ ಬರ್ತೀನಿ ಅಂತ ಹೋಗಿದ್ದಾರೆ. ನಮ್ಮನ್ನು ಇಳಿಸ್ಬಿಟ್ಟು ಅಷ್ಟರೊಳಗೆ ನಾವು ಕೈಕಾಲೆಲ್ಲ ತೊಳ್ಕೊಂಡು ಹೋಗಿರೋಣ ಅಂತ ಬಂದಿದ್ದೀವಿ. ಇನ್ನು ಅವರು ಕಾರ್ ನಿಲ್ಸಿ ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ, ಹಾಗಾಗಿ ಹೊರಗಡೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಹೋಗ್ತಿದ್ದಾರೆ ಅಂತ. ನಾವು ಬಂದಾಗ ಸ್ವಲ್ಪ ಕಡಿಮೆ ಇತ್ತು, ಇನ್ನು ಹೋಗ್ತಾ ಜಾಸ್ತಿ ಜನ ಆಗ್ತದೆ. ಅಂದರೆ ಕಲ್ಯಾಣಿ ಹತ್ರ ಸ್ನಾನ ಮಾಡೋರು ತುಂಬ ಜನ ಇದ್ದರು. ಇನ್ನು ಕಲ್ಯಾಣಿ ಹತ್ರ ತುಂಬ ಜನ ಸ್ನಾನ ಮಾಡ್ತಿದ್ರಲ್ಲ, ಎಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ರಲ್ಲ, ಹಾಗಾಗಿ ರಶ್ಶು ಕೂಡ ಜಾಸ್ತಿ ಆಗ್ತಾ ಬಂತು. ಇನ್ನು ದೇವಸ್ಥಾನದ ಹತ್ರನೂ ಅಲ್ಲೋಗಿ ಪೂಜೆನ ಮಾಡಿಸ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೋಗಿ ನಾಗರಕಲ್ಲೆಲ್ಲ ಇದೆ, ಅಲ್ಲೋಗಿ ಪೂಜೆನ ಮಾಡ್ಕೊಂಬರ್ಬೇಕು. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು. ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಹಣ್ಣು ಕಾಯಿಗೆಲ್ಲ ತಂದಿರ್ತೀವಲ್ಲ, ಕಾಯಿ ಅಂತ ಸೆಪ್ರೇಟ್ ಹೊಡ್ಕೊಡ್ತಾರೆ. ಅಲ್ಲೇ ಎಲ್ಲ ಬಾಳೆಹಣ್ಣೆಲ್ಲ ಇದು ಮಾಡಿಕೊಡ್ತಾರೆ. ರಶ್ ಇದ್ದಿದ್ದರಿಂದ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇನ್ನು ಹಣ್ಣು ಕಾಯೆಲ್ಲ ಒಂದು ಬುಟ್ಟಿ ಒಳಗಡೆ ಹಾಕಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಕಾಯಿನ ಒಂದು ಕಡೆ ಒಡಿಸ್ಕೊಂಡು ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಬರಬೇಕು. ದೇವ್ರ ದರ್ಶನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಹೊರಗಡೆ ಬಂದಿದ್ದಾಯಿತು. ಇನ್ನು ಕುಂಕುಮ ಹೂವು ಎಲ್ಲ ಹೊರಗಡೆ ಇಟ್ಟಿರ್ತಾರೆ, ಅದನ್ನು ತೊಗೋಬೇಕು. ಇನ್ನು ಪೂಜೆಗೆ ಅಂತಲೇ ಹೊರಗಡೆ ಮಾಡಿರ್ತಾರೆ. ಇನ್ನು ಅಲ್ಲೂ ಕೂಡ ಪೂಜೆ ಮಾಡಬೇಕಾಗುತ್ತೆ. ಇನ್ನು ಒಳಗಡೆ ಅಲ್ಲಿ ಎಲ್ಲ ಮಾಡೋಕ್ಕೆ ಪೂಜೆಗೆ ಜಾಗ ಸಾಲಲ್ಲ ಅಂತ ಹೊರಗಡೆನೆಲ್ಲ ರೆಡಿ ಮಾಡಿರ್ತಾರೆ. ಅಲ್ಲೋಗಿ ನಾವು ದೇವರಿಗೆ ಪೂಜೆನ ಹೊರಗಡೆಯಿಂದನೇ ಮಾಡ್ಬೋದು. ಇನ್ನು ಹಣ್ಣು ಕಾಯಿನೆಲ್ಲ ಮನೆಯಿಂದನೇ ತಂದಿದ್ವಿ ಆಲ್ರೆಡಿ ನಾವು. ಇಲ್ಲಿ ಜಾಸ್ತಿ ರೇಟ್ ಹೇಳ್ತಾರೆ, ಹಾಗಾಗಿ ಮನೆಯಲ್ಲೆಲ್ಲ ಕಾಯಿ ಎಲ್ಲ ಇರುತ್ತಲ್ಲ. ಇನ್ನು ಬಾಳೆಹಣ್ಣು ಹೂವು ಎಲ್ಲ ಅಲ್ಲಿ ಮನೆಯಿಂದನೇ ಬರ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ವಿ. ಇಲ್ಲಿ ದೇವ್ರು ನೋಡೋಕ್ಕೂ ಜಾಸ್ತಿ ಹೊತ್ತು ಟೈಮೇ ಸಿಗಲ್ಲ, ಅಷ್ಟು ರಶ್ ಇರುತ್ತಲ್ಲ. ಹೋಗಿ ಅಂತಲೇ ಇರ್ತಾರೆ. ಅದರ ಲಾಸ್ಟಿಗೆ ಹೊರಗಡೆ ಬಂದು ಪೂಜೆನ ಮುಗಿಸ್ಕೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದಾಯಿತು. ಇನ್ನು ಈ ದೇವಸ್ಥಾನದಲ್ಲಿ ಹೇಳ್ಬೇಕು ಅಂದರೆ, ನಾವು ಅಕಸ್ಮಾತ್ ಏನಾದರೂ ಕಿವಿ ನೋವು ಏನಾರು ಆಯಿತು ಅಂದರೆ ಹರಕೆ ಮಾಡಿಕೊಂಡ್ರೆ ಬೇಗನೆ ಹುಷಾರಾಗ್ಬಿಡುತ್ತೆ. ಅದೊಂದು ನನ್ನ ಮಗಳಿಗೆ ಯಾವಾಗಲೂ ಮುಂಚೆ ಕಿವಿ ನೋವು ಬರೋದು. ಅಕಸ್ಮಾತ್ ಏನಾರು ಹಂಗಾದಾಗ ಇಲ್ಲಿ ಹರಕೆ ಮಾಡಿಕೊಂಡ್ರೆ ಬೇಗ ಹುಷಾರಾಗ್ತಿತ್ತು. ಇನ್ನು ನೋಡಿ ಹೇಳ್ತಿದ್ನಲ್ಲ, ಇದೇ ಇಲ್ಲಿ ಹೊರಗಡೆ ಎಲ್ಲ ರೆಡಿ ಮಾಡಿರ್ತಾರೆ, ಅಲ್ಲಿ ಪೂಜೆನ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಅಂದಲ್ಲ, ಅಲ್ಲಿಗೆ ಕೂಡ ಹೋಗ್ತಾ ಇದ್ದೀವಿ. ಇನ್ನು ನನ್ನ ಹಸ್ಬೆಂಡ್ ಮನೇಲಿ ಕಾರ್ತಿಕ ಟೈಮಲ್ಲೆಲ್ಲ ತಿಂತಾ ಇರಲಿಲ್ಲ. ನಾನು ಮದುವೆ ಸ್ಟಾರ್ಟಿಂಗ್ ನಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮೂರ ಕಡೆ ಎಲ್ಲ ಇದನ್ನೆಲ್ಲ ಮಾಡ್ತಾ ಇರಲಿಲ್ಲ. ಹಾಗಾಗಿ ಏನೂ ಆಗಲ್ಲ ಅಂತ ಸ್ಟಾರ್ಟಿಂಗಲ್ಲೆಲ್ಲ ತಿಂದ್ಬಿಡ್ತಾ ಇದೆ. ಇನ್ನು ಧನ್ವಿ ಊಟದ ಮೇಲೆ ಹೆಂಗೆ ಅಂದರೆ ಇರಲಿ ಅಂತ ಆಗಲೂ ಕೂಡ 1 ವರ್ಷ 2 ವರ್ಷ ತಿಂದ್ಬಿಟ್ಟಿದ್ದೆ. ಇನ್ನು ಅವಳಿಗೆ ಕಿವಿ ನೋವು ಸ್ಟಾರ್ಟ್ ಆಗಿಬಿಡ್ತು. ನಾನು ತಿಂದಿದ್ದ ಆ ಟೈಮಲ್ಲೆಲ್ಲ ನನಗೆ ಅವಾಗ ಅನ್ನಿಸ್ತಾ ಇತ್ತು, ಇನ್ನು ಆ ಟೈಮಲ್ಲೆಲ್ಲ ತಿನ್ನೋಕೆ ಹೋಗಬಾರ್ದು, ನಮ್ಮಿಂದ ನಮ್ಮ ಮಕ್ಕಳಿಗೆ ಈ ಥರ ಕಿವಿ ನೋವು ಎಲ್ಲ ಹುಷಾರಿಲ್ದಂಗೆ ಆಗ್ಬಿಡುತ್ತಲ್ಲ ಅಂತ ಅವಾಗೊಂದು ಭಯ ಸ್ಟಾರ್ಟ್ ಆಯಿತು. ಅವಾಗಿಂದ ಕಾರ್ತಿಕ್ ಮಾಸದಲ್ಲಿ 1.5 ತಿಂಗಳು ಕಾರ್ತಿಕ ಸ್ಟಾರ್ಟ್ ಆದಾಗಿಂದ ಸುಬ್ರಹ್ಮಣ್ಯ ಷಷ್ಠಿ ಆಗುತ್ತಲ್ಲ, ಅಲ್ಲಿವರೆಗೂ ನಾನು ತಿನ್ನೋದನ್ನ ಬಿಟ್ಟೆ ಪರ್ಮನೆಂಟಾಗಿ.
ನಮ್ಮಿಂದ ಮಕ್ಳು ಓಡಾಡಬೇಕಲ್ಲ ಅನ್ನೋದು, ಒಂದು ತಿಂಗಳು ಬಿಟ್ಟರೆ ಏನೂ ಆಗೋಲ್ಲ ನಾನ್ ವೆಜ್ ಅನ್ನೋದೊಂದು ಆವಾಗಿಂದ ತಲೆಯಲ್ಲಿ ಹಾಕ್ಕೊಂಡು ಅದನ್ನು ನಾನ್ ವೆಜ್ಜಾಗಿ ಬಿಟ್ಟಿದ್ದು ಆಯಿತು. ನಮ್ಮೂರ ಕಡೆ ಸೈಡು ಕಾರ್ತಿಕ ಏನು ಎಲ್ಲ ಟೈಮಲ್ಲೂ ನಾನ್ ವೆಜ್ ತಿಂತಾರೆ. ಹಾಗಾಗಿ ನಮಗೆ ಆ ಟೈಮಲ್ಲಿ ಫಸ್ಟ್ ಅಲ್ವಾ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅವಾಗ ಸ್ಟಾರ್ಟಿಂಗಲ್ಲಿ ಬಿಡಬೇಕು ಅನ್ನೋದು ತುಂಬಾ ಕಷ್ಟ ಅನ್ನಿಸ್ತಾಯಿತ್ತು. ಆಮೇಲೆ ಮಕ್ಕಳಿಗೋಸ್ಕರ ಬಿಡಲೇಬೇಕಲ್ಲ. ಇನ್ನು ನಮ್ಮಿಂದ ನಮ್ಮ ಮಕ್ಳಿಗೆ ಓಡಾಡೋದು ನಮಗೆ ನೋಡೋಕ್ಕಾಗಲ್ಲ. ಹಾಗಾಗಿ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನನ ಅಲ್ಲಿಗೆ ಬಂದಿದ್ದೀವಿ. ಇನ್ನು ಇಲ್ಲಿ ಜಾತ್ರೆನೇ ಅನ್ಕೋಬೋದು, ಅಷ್ಟು ಜೋರಾಗಿ ನಡೀತಾ ಇರುತ್ತೆ. ಇನ್ನು ಇಲ್ಲಿ ಜೋರಾಗಿ ಜಾತ್ರೆ ಥರನೂ ಅನ್ಕೋಬೋದು, ಅಷ್ಟು ಆಟ ಸಾಮಾನು ಮತ್ತು ಬೇಕಾದ ಥಿಂಗ್ಸ್ಗಳೆಲ್ಲ ಹಾಕಿರ್ತಾರೆ. ಒಂಥರ ಕಣ್ಣಿಗೆ ಅಟ್ರಾಕ್ಷನ್ ಥರ ಆಗ್ತಾ ಇರುತ್ತೆ. ಅದು ತೊಗೋಬೇಕು ಇದು ತೊಗೋಬೇಕು ಅನ್ನಿಸ್ತಾ ಇರುತ್ತೆ. ಇನ್ನು ಮಕ್ಳುಗಳು ಕೇಳಬೇಕಲ್ಲ, ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳ್ತಾ ಇರ್ತಾರೆ. ಹಂಗೂ ಮನೇಲಿ ಇದ್ದಿದ್ದನ್ನೇ ಕೇಳ್ತಾ ಇರ್ತಾರೆ. ಮನೆಯಲ್ಲ ತಂದೋಗಿ ಹಂಗೆ ಇಟ್ಟಿರ್ತಾರೆ, ಸುಮ್ಮನೆ ಹಾಳಾಗ್ತಿರುತ್ತೆ. ಹಂಗೂ ಮತ್ತೆ ಅದೇ ಬೇಕು ಅಂತ ಆಟ ಮಾಡ್ತವೆ. ಇನ್ನು ಇವಳು ಕೂಡ ಲಾಸ್ಟಿಗೆ ಏನಾದ್ರು ಒಂದು ಇಟ್ಕೊಂಡು ಹೋಗ್ತಾಳೆ, ತೋರಿಸ್ತೀನಿ ನೆಕ್ಸ್ಟು. ಇನ್ನು ಮನೇಲಿ ಇದ್ದಿದ್ದನ್ನೇ ಮತ್ತೆ ತೊಗೊಳೋದು ಅದನ್ನು. ಇನ್ನು ಕ್ಲಿಪ್ ಬೇಕು ಅಂತ ಅವ್ರ ಅಜ್ಜಿ ಕೈಲಿ ಕ್ಲಿಪ್ಪು ಮತ್ತು ಕೈಗೆ ಬ್ಯಾಂಡ್ ಹಾಕೋತಾರಲ್ಲ ಅದನ್ನು ತೆಗೆಸ್ಕೊತಾ ಇದ್ದಾಳೆ. ಜಾತ್ರೆ ಅಂದಮೇಲೆ ಸರ್ಕಸ್ಸು ಅವು ಇವು ಎಲ್ಲ ಹಾಕಿರ್ತಾರಲ್ಲ, ಇನ್ನು ಸರ್ಕಸ್ ಥರ ಏನೋ ಒಂದು ಮಾಡ್ತಾಯಿದ್ರು. ಇನ್ನು ಮಕ್ಳ ಕೈಲಿ ಮಾಡಿಸ್ತಾಯಿದ್ರು ಅದನ್ನು ನೋಡಿ ನನಗೆ ಒಂಥರ ಆಶ್ಚರ್ಯ ಆಗೋಯಿತು. ಅದು ಒಂದೇ ಒಂದು ಕೋಲ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ರು ಅಂದರೆ, ಜೀವನಕ್ಕೋಸ್ಕರ ಏನಿಲ್ದರೆ ಎಷ್ಟು ಕಷ್ಟಪಟ್ಟು ಏನೇನೆಲ್ಲ ಮಾಡ್ತಾರಲ್ವ ಅಂತ ನಮಗೆ ಒಂಥರ ಆಶ್ಚರ್ಯ ಅನ್ನಿಸ್ತಾಯಿತ್ತು. ಇದ್ದಂಥವ್ರು ಅಯ್ಯೋ ಇನ್ನೂ ಬೇಕು ಬೇಕು ಅಂತ ಇರ್ತಾರೆ, ಇಲ್ದಿದ್ದಂಥವ್ರು ಇದ್ದಷ್ಟೇ ಕೊಟ್ಟರೆ ಸಾಕಪ್ಪ ಅಂತ ಕೇಳ್ಕೊತಾ ಇರ್ತಾರೆ. ಅದನ್ನು ನೋಡಿ ಆ ಸರ್ಕಸ್ನ ನೋಡಿ ನನಗೊಂಥರ ಆಶ್ಚರ್ಯ ಆಗೋಯಿತು, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಅದನ್ನು ಆಟ ಆಡ್ತಿದ್ದಾರೆ ಅಂತ. ಇನ್ನು ಅಲ್ಲೂ ಕೂಡ ಕಲ್ಯಾಣಿ ಇತ್ತು, ಅಲ್ಲೂ ಹೋಗಿ ನೋಡಿಕೊಂಡು ಇನ್ನು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ. ಇಲ್ಲೂ ಕೂಡ ಈ ದೇವಸ್ಥಾನದಲ್ಲೂ ದೇವಸ್ಥಾನ ರೆಡಿ ಮಾಡ್ತಿದ್ದಾರೆ. ಹಾಗಾಗಿ ಪಕ್ಕದಲ್ಲಿ ಒಂದು ಗುಡಿ ಮಾಡಿಬಿಟ್ಟು ಅಲ್ಲೂ ದೇವ್ರನ್ನ ಅಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ತಿದ್ದಾರೆ. ಇನ್ನು ಅಲ್ಲೂ ಕೂಡ ಪೂಜೆನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆನೂ ಬಂದಿದ್ದೀವಿ. ಇನ್ನು ಅದನ್ನು ಕೂಡ ನೋಡ್ತಿರ್ಬೋದು, ಎಲ್ಲ ಕಣ್ಣಿಗೆ ಕಾಣಂಗೆ ಚೆನ್ನಾಗಿದ್ದಾವೆ. ಇನ್ನು ಇಲ್ಲಿ ನಾಗರ ಕಲ್ಲೆಲ್ಲ ಇರುತ್ತಲ್ಲ, ಅಲ್ಲಿಗೂ ಕೂಡ ಪೂಜೆ ಮಾಡಿ ಹಾಲು ತುಪ್ಪನ ಅಲ್ಲೇ ಇಟ್ಟಿರ್ತಾರೆ, ಮಾರ್ತಾ ಇರ್ತಾರೆ ಎಲ್ಲರೂ. ಅದನ್ನು ತೊಗೊಂಡು ನಾಗರ ಕಲ್ಲಿಗೆ ಹಾಲನ್ನ ಎರಿಬೇಕು. ಅದನ್ನೆಲ್ಲ ತೊಗೊಂಡು ಇನ್ನೇನು ಪೂಜೆ ಮಾಡೋಕೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ. ಇನ್ನು ನಾಗರ ದೋಷ ಇರೋರು ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಇಲ್ಲಿ ಪೂಜೆನ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು, ಬೇಗ ಹುಷಾರಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲೇ ಹೆಂಗೆ ಅಂದರೆ ಹಣ್ಣು ಕಾಯೆಲ್ಲ ಒಂದಕ್ಕೆ ಡಬಲ್ ರೇಟ್ ಮಾರ್ತಾ ಇರ್ತಾರೆ. ಹೆಂಗಿರೋ ಬರೋರು ತೊಗೊಳ್ತಾರೆ ಅಂತ ಗೊತ್ತು, ಹಾಗಾಗಿ ಜಾಸ್ತಿ ರೇಟ್ನ ಮಾರಿರ್ತಾರೆ. ಇನ್ನು ನಾವು ಹತ್ರ ಇರೋದ್ರಿಂದ ಇಲ್ಲೇ ಮನೆಯಿಂದನೇ ಎಲ್ಲ ತೊಗೊಬಂದಿದ್ರು. ಇನ್ನು ದೂರದಿಂದ ಬಂದಿದ್ದಾರೆಲ್ಲ ಅಲ್ಲೇ ತೊಗೋತಾರಲ್ಲ, ಹೆಂಗಿರೋ ತೊಗೋತಾರೆ ಅಂತ ಗೊತ್ತಿರುತ್ತೆ ಅವರಿಗೆ, ಹಾಗಾಗಿ ಜಾಸ್ತಿ ರೇಟ್ನ ಹೇಳಿರ್ತಾರೆ. ಇನ್ನು ನಾವು ಕೂಡ ಇಲ್ಲಿ ಬಂದು ಪೂಜೆನ ಮಾಡ್ತಾ ಇದ್ದೀವಿ. ಪೂಜೆ ಮಾಡ್ತೀನಿ. ಎರಡು ತಂದಿಲ್ಲ ಮೆಂಜಿ ಬಣ್ಣ ಕೊಡೋರು ಬೇಕಾ? ಬಿಡಿ ಇಲ್ಲ ಐತೆ ಅಲ್ಲಿ ಇಸ್ಕೊಂಡರು ಕೊಟ್ಟಿದ್ದೀನಿ ಕೊಡ್ತಾರೆ. ತಡಿ ಅಜ್ಜಿ ಹಾಕುತ್ತೇನೆ. ಆರೋಗ್ಯ ಸಮಸ್ಯೆ ಇನ್ನು ನಿಮ್ಮ ಕಜ್ಜಿ ತೊರೆ 4 ಸೆಣೆಗಳನ್ನ ತಗೊಂಡೋಗಿ ಉತ್ತುದ ಸೈಡ್ ಪೂಜೆ ಮಾಡಿ ಯಾವುದೇ ದೋಷವಿದ್ರೂ ಪರಿಹಾರ ಆಗುತ್ತೆ. ಇನ್ನು ಅಲ್ಲೂ ಕೂಡ ಪೂಜೆ ಮುಗಿಸ್ಬಿಟ್ಟು ಇನ್ನು ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಇನ್ನೇನು ಟೈಮ್ ಬಂದು 9:30 ಏನೋ ಆಗಿತ್ತು.
ಇನ್ನು ಅಲ್ಲೂ ಕೂಡ ತಿಂಡಿ ಎಲ್ಲ ಕೊಡ್ತಾಯಿದ್ವಿ. ಇನ್ನೇನು ನಾವು ಹೋಗಿದ್ದ ಟೈಮಲ್ಲಿ ತಿಂಡಿ ಎಲ್ಲ ಖಾಲಿ ಆಗೋಕ್ಕಾಗಿತ್ತು. ಇನ್ನು ಅಡುಗೆ ಕೂಡ ರೆಡಿ ಆಯ್ತಿತ್ತು ಮಧ್ಯಾಹ್ನಕ್ಕೆ. ಇನ್ನು ನಾವು ಹೋದಾಗ ಬಾತ್ ಮಾಡಿದ್ರೇ ಅದು ಖಾಲಿಯಾಗಿತ್ತು. ನೆಕ್ಸ್ಟು ಬಿಸಿಬೇಳೆ ಬಾತ್ ಕೂಡ ಮಾಡಿದ್ರೇ ಅದು ಸಿಕ್ತು ನಮಗೆ ಪ್ರಸಾದ. ಇನ್ನು ಒಂದು ಕಡೆ ತಟ್ಟೆನೆಲ್ಲ ಇಟ್ಬಿಟ್ಟು ನೀರಿಗೆಲ್ಲ ಅರೇಂಜ್ ಮಾಡಿರ್ತಾರೆ. ತಿಂದ್ಬಿಟ್ಟು ತಟ್ಟೆನ ವಾಶ್ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗಬೇಕು. ಇನ್ನು ತಟ್ಟೆ ತೊಗೊಂಬರ್ತೀನಿ ಅಂತ ಅವರು ಕೂಡ ಹೋಗಿ ಬಂದರು. ಇನ್ನು ನಾವು ಕೂಡ ಅವರಿಬ್ಬರನ್ನಲ್ಲಿ ಕೂರಿಸ್ಬಿಟ್ಟು ನಾವು ಹಾಕಿಸ್ಕೊಬಂದ್ವಿ ತಿಂಡಿನ. ಇನ್ನು ತಿಂಡಿ ತಿಂದ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು. ಇನ್ನು ಬಜ್ಜಿ ಬೋಂಡ ಎಲ್ಲ ಮಾರ್ತಾಯಿರ್ತಾರೆ ಇಲ್ಲಿ. ಬೇಕಾದರೆ ತಿಂಡಿ ಜೊತೆಗೆ ಊಟದ ಜೊತೆಗೆ ಅದರ ಸೈಡ್ಸಿಗೆ ತೊಗೋಬೋದು. ಇಲ್ಲೆಲ್ಲ ಕಡೆಯೂ ತುಂಬ ಅದೇ ಬಜ್ಜಿ ಬೋಂಡ ಅದರ ಸುತ್ತಲೂ ಅದೇನೇ ಮಾಡ್ತಾಯಿರ್ತಾರೆ. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂತ ಬರ್ತೀವಿ. ಇನ್ನು ಆಟ ಆಡೋದೆಲ್ಲ ಕಾಣಿಸುತ್ತಲ್ಲ, ಇನ್ನು ಟ್ರೈನಲ್ಲಿ ಆಟ ಆಡ್ತೀನಿ ಅಂತ ಆಟ ಆಡ್ತಿದ್ದಾಳೆ. ಈ ಟ್ರೈನಿಗೆ ಬಂದು ಒಂದು 10 ರೌಂಡ್ ಸುತ್ತಿಸಿದ್ರೆ ಇನ್ನು 50 ರೂಪಾಯಿನ. ಸುಮ್ಮನೆ ವೇಸ್ಟ್ ಇವೆಲ್ಲ. ಇನ್ನೇನು ಅದ್ರ ಸುತ್ತ ಓಡಾಡಿದ್ರು ಮುಗ್ದೋಯ್ತು ಅನಿಸುತ್ತೆ. ಇನ್ನು ಮಕ್ಕಳಿಗೆ ಆಸೆ ಅಲ್ವಾ ಇದರಲ್ಲೆಲ್ಲ ಆಟ ಆಡಬೇಕು ಅಂತ. ಇನ್ನು ಅದರಲ್ಲೂ ಆಟ ಆಡ್ತೀನಿ ಅಂತ ಆಟ ಆಡ್ತಿದ್ದಾಳೆ. ಇನ್ನು ಅವಳು ಖುಷಿ ನೋಡಿ ಎಷ್ಟೊಂದು ಖುಷಿ ಪಡ್ತಿದ್ದಾಳೆ ಅಂತ. ಅದರಲ್ಲೂ ಈ ಸರಿ ಏನು ಜಾಸ್ತಿ ಏನು ಹಾಕಿರಲಿಲ್ಲ, ಒಂದು 2-3 ಹಾಕಿದ್ರು ಅಷ್ಟೇ ಆಟ ಆಡೋದೆಲ್ಲವ. ಇನ್ನು ಅಂಗಡಿ ಇವೆಲ್ಲ ತುಂಬಾ ಇತ್ತು. ಇನ್ನೇನು ಇದನ್ನು ಆಟ ಆಡಿಸ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು. ಇನ್ನು ಮನೆಗೆ ಹೋಗೋ ಟೈಮಲ್ಲಿ ಇನ್ನು ಕಡಲೆಪುರಿ ಎಲ್ಲ ತೊಗೊಂಡೋಗ್ಬೇಕು. ಕಡಲೆಪುರಿ, ಬಾದುಷಾ, ಜಿಲೇಬಿ ಎಲ್ಲ ಅವೆಲ್ಲ ತೊಗೊಂಡು ಹೋಗಲೇಬೇಕಲ್ಲ ಇಲ್ಲೆಲ್ಲ ಬಂದಮೇಲೆ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ. ಇನ್ನು ದೇವಸ್ಥಾನಕ್ಕೆಲ್ಲ ಬಂದರೆ ಜಾಸ್ತಿ ಅದನ್ನೇ ತೊಗೊಂಡೋಗೋದು, ಕಡಲೆಪುರಿ ಇಂಥದ್ದೆಲ್ಲ. ಇನ್ನು ಅದನ್ನು ತೊಗೊಂಡು ಇನ್ನು ಹೋಗ್ತಾ ಇನ್ನು ಬಳೆಗಳು ನೋಡಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಬಳೆನೂ ತೊಗೊಂಡ್ವಿ. ಇನ್ನು ನನಗೆ ಧನ್ವಿಗೆ ಒಂಥರ ಕಲರ್ಫುಲ್ಲಾಗಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಳೆಗಳು. ಹಾಗಾಗಿ ನನಗೊಂದು ಸೆಟ್ಟು, ಧನ್ವಿಗೊಂದು ಸೆಟ್ಟು ತೊಗೊಂಡ್ವಿ. ಒಂದು ಸೆಟ್ ಬಂದು 50 ರೂಪಾಯಿನೋ, 50 ರೂಪಾಯಿ 100 ರೂಪಾಯಿ ಮರ್ತೋಗ್ಬಿಟ್ಟಿದ್ದೀನಿ. ಇಬ್ರಿಗೂ ಒಂದೊಂದು ಸೆಟ್ ತೊಗೊಂಡು ಇನ್ನೇನು ನಾವು ಕೂಡ ಹೊರಟಿದ್ವಿ. ಇನ್ನು ನೆಕ್ಸ್ಟು ಅಲ್ಲಿ ಗಾಜಿನ ಬಳೆನೂ ಕೂಡ ಇಟ್ಟಿದ್ರು. ಅಲ್ಲಿ ಮತ್ತೆ ಗಾಜಿನ ಬಳೆ ತೊಗೊಂಡ್ರು. ಇಲ್ಲಿ ನಾವು ಒಂಥರ ಮೆಟಲ್ ಅನಿಸುತ್ತೆ ಇದು, ಮೋಸ್ಟ್ಲಿ ಮೆಟಲ್ ಟೈಪ್ ಬರುತ್ತೆ. ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಅವಳಿಗೂ ಎಲ್ಲರೂ ಹೋದಾಗ ಹಾಕ್ಕೊಳಕ್ಕೆ ಬೇಕಾಗುತ್ತೆ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು. ನೋಡಿದ ತಕ್ಷಣ ನನಗೆ ಇಷ್ಟ ಅನ್ನಿಸ್ತು. ಇನ್ನು ಫ್ಲವರ್ ಪಾಟ್ ಒಂದು ತೊಗೊಂಡೆ. ಅಲ್ಲಿ ಎಷ್ಟು ಫ್ಲವರ್ ಪಾಟ್ ಬಂದು ಒಂದು 100 ರೂಪಾಯಿ ಇತ್ತು. 100 ರೂಪಾಯಿ, 150 ರೂಪಾಯಿ ಆ ಥರದ್ದೆಲ್ಲ ಇತ್ತು. ನಾನೊಂದು ಫ್ಲವರ್ ಪಾಟ್ ತೊಗೊಂಡೆ. ಇನ್ನು ನಮ್ಮ ಅತ್ತೆನೂ ಕೂಡ ಗಾಜಿನ ಬಳೆನ ಕೂಡ ತೊಗೋತಾ ಇದ್ದಾರೆ. ಇನ್ನು ಲಾಸ್ಟಿಗೆ ಹೋಗ್ಬೇಕಾದ್ರೆ ಜಿಲೇಬಿ, ಕಡಲೆಪುರಿ ಇವನ್ನೆಲ್ಲ ತೊಗೊಂಡಿದ್ದಾಯಿತು. ಇಲ್ಲಿ ನೋಡ್ತಿರ್ಬೋದು ಜಿಲೇಬಿ ಎಲ್ಲ ಹೇಗೆ ಹಾಕ್ತಿದ್ದಾರೆ ಅಂತ. ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಜಿಲೇಬಿ ಎಲ್ಲ. ಎಲ್ಲಿ ನೋಡಿದ್ರು ಜಿಲೇಬಿ, ಕಡಲೆಪುರಿ, ಬಾದುಷಾ ಇಂಥವನ್ನೇ ಮಾಡ್ತಾಯಿದ್ರು. ಇನ್ನು ಇದನ್ನು ಕೂಡ ತೊಗೊಂಡು ಇನ್ನೇನು ಮನೆಗೆ ಹೊರಡಬೇಕು. ಇನ್ನು ಕಾರ್ತಿಕ ಟೈಮಲ್ಲಿ ಇಲ್ಲಿ ಸ್ವಲ್ಪ ರಶ್ ಇರುತ್ತಲ್ಲ, ಹಾಗಾಗಿ ಗಾಡಿಗಳನ್ನೆಲ್ಲ ಇದ್ರೊಳಗಡೆ ಬಿಡಲ್ಲ. ಹಾಗಾಗಿ ನಡ್ಕೊಂಡೇ ಬರಬೇಕು. ಇಲ್ಲಾಂದರೆ ಆಟೋಗಳು ಏನಾದರೂ ಬರ್ತಿರ್ತವೆ. ಏಜ್ ಆದವರು ನಡೆಯೋಕ್ಕಾಗಿಲ್ಲ ಅಂದರೆ ಆಟೋ ಇಂಥವೆಲ್ಲ ಬರ್ತಿರ್ತಾರಲ್ಲ, ಅದಕ್ಕೆ ದುಡ್ಡು ಕೊಟ್ಟು ಬರಬೇಕಿತ್ತು. ನಾವು ಆ ಕಡೆಯೇ ಬಂದಿದ್ವಿ. ಇನ್ನು ಹೋಗ್ಬೇಕಾದ್ರು ಕೂಡ ಈ ಕಡೆ ಒಂದು ರೌಂಡ್ ಆಯಿತು, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ನಾನು ಧನ್ವಿ ಕೂಡ ಒಂದು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ಇವಾಗ ಇದೀವಲ್ಲ, ಇಲ್ಲೆಲ್ಲ ಫುಲ್ಲು ಕಾರ್ಗಳಂತೂ ಫುಲ್ಲು ತುಂಬೋಗಿರ್ತವೆ. ಕಾರ್ ನಿಲ್ಸೋಕ್ಕೆ ಜಾಗ ಇರಲ್ಲ. 1 ಕಿಲೋಮೀಟ್ರಷ್ಟು ಕಾರ್ಗಳು ನಿಂತಿರ್ತವೆ. ಇವತ್ತು ಸ್ವಲ್ಪ ಕಡಿಮೆ ಇತ್ತು. ನಾವು ಹೋಗಿದ್ದ ಟೈಮು ಸ್ವಲ್ಪ ಬೆಟರ್ ಇತ್ತು ಅನಿಸುತ್ತೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.